ನಮಸ್ತೆ ಆತ್ಮೀಯರೇ, ಇವತ್ತಿನ ವಿಷಯ ನಮ್ಮ ಸಂಸ್ಕೃತಿಯ ಒಂದು ಸಂಸ್ಕಾರದ ಬಗ್ಗೆ ಮಾತನಾಡುವಂಥದ್ದು. ಅದುವೇ ಈ ನಮ್ಮ ನಮಸ್ಕಾರ ಪದ್ಧತಿ. ಇದು ಎಷ್ಟು ಅದ್ಭುತವಾದ ಪದ್ಧತಿ ಅಂದರೆ ಇದು ನಮಗೂ ಹಾಗೂ ನಮ್ಮ ಮುಂದೆ ಇರುವವರಿಗೂ ಗೌರವ ಖ್ಯಾತಿ ಹೆಚ್ಚು ಮಾಡುವಂತಹ ಪದ್ಧತಿ ಇದುವೇ ನಮ್ಮ ಸಂಸ್ಕೃತಿಯ ಒಂದು ಅದ್ಭುತವಾದ ನಮ್ಮಲ್ಲಿ ಬೆಳೆಸಿಕೊಳ್ಳುವಂತಹ ಒಂದು ಸಂಸ್ಕಾರ. ಇದು ನಮಗೆ ನಾವೇ ಗೌರವ ಕೊಟ್ಟುಕೊಳ್ಳುವಂಥದ್ದು. ಹಾಗೆ ನಮ್ಮ ಮುಂದೆ ಇರುವ ಹಿರಿಯರು ಹಾಗೆ ಇತರ ಬಂಧು ಬಾಂಧವರು, ಸ್ನೇಹಿತರು, ಗುರುಗಳಿಗೂ ಅವರಿಗೂ ಸಹ ಗೌರವ ಕೊಡುವಂಥದ್ದು. ಇದರಿಂದ ನಮ್ಮ ಖ್ಯಾತಿ ಗೌರವ, ಅವರ ಖ್ಯಾತಿ ಗೌರವ ಹೆಚ್ಚಾಗುವಂಥದ್ದು. ಇದೇ ನಮ್ಮ ಸಂಸ್ಕೃತಿಯ ಒಂದು ಶಕ್ತಿ, ತಾಕತ್ತು. ಇದು ಬೇರೆಯವರಲ್ಲಿ ಒಂಥರ ಅಟ್ರ್ಯಾಕ್ಟ್ ಮಾಡುವಂಥದ್ದು, ಅವರ ಮನಸ್ಸಿನಲ್ಲಿ ಉಳಿದುಕೊಳ್ಳುವಂಥದ್ದು ಈ ನಮ್ಮ ಪದ್ಧತಿ, ನಮಸ್ಕಾರ ಪದ್ಧತಿ ಎನ್ನುವಂಥದ್ದು. ಇದು ನಮ್ಮ ಸಂಸ್ಕೃತಿಯ ಒಂದು ಪದ್ಧತಿ. ಇದನ್ನು ನಾವು ಇತ್ತೀಚೆಗೆ ಎಲ್ಲೂ ಕೂಡ ಕಾಣುವಂಥ ಪರಿಸ್ಥಿತಿ ಇಲ್ಲ. ಯಾಕಂದರೆ ಈಗೆಲ್ಲ ಬೇರೆಯವರ ಪ್ರಭಾವಕ್ಕೆ ಒಳಗಾಗಿ ಥ್ಯಾಂಕ್ಸ್, ವೆಲ್ಕಮ್ ಅಂತ ಸುಮ್ಮನೆ ನಮ್ಮ ಪದ್ಧತಿಯನ್ನು ಮರೆಯುತ್ತಿದ್ದಾರೆ. ಅದಕ್ಕಾಗಿ ಇಂಥ ನಮ್ಮ ಒಳ್ಳೆಯ ಪದ್ಧತಿ ನಮಸ್ಕಾರ ಎನ್ನುವಂಥದ್ದು, ಎರಡು ಕೈ ಜೋಡಿಸಿ ಮಾಡುವಂಥದ್ದು, ಅದು ನಮಗೂ ಗೌರವ ತಂದು ಕೊಡುವಂಥದ್ದು. ಹಾಗೆ ನಮ್ಮ ಮುಂದೆ ಇರುವ ಹಿರಿಯರಿಗೂ ಜನರಿಗೂ ಗೌರವ ಕೊಡುವಂಥದ್ದು. ನಮ್ಮಿಂದ ಅವರಿಗೆ, ಅವರಿಂದ ನಮಗೆ, ಎರಡು ಕಡೆಯಿಂದ ಗೌರವ ಖ್ಯಾತಿ ಹೆಚ್ಚಾಗುವಂಥದ್ದು ಈ ನಮ್ಮ ನಮಸ್ಕಾರ ಪದ್ಧತಿ. ಇದನ್ನೇ ನಾವು ಮರೆಯುತ್ತಿದ್ದೇವೆ. ಇದರಿಂದ ಎಷ್ಟು ಉಪಯೋಗವಾಗುತ್ತದೆ ಎಂದರೆ, ಒಂದು ನಾವು ಏನೇ ಸಾಧಿಸಲಾಗದೆ ಕೆಲಸ ಇದ್ದರೂ ನಮ್ಮ ಈ ಸಂಸ್ಕಾರ, ನಮ್ಮ ಆಕ್ಟ್ರೇಟಿವ್ ಪದ್ಧತಿಯಿಂದ ನಾವು ಕೆಲಸವನ್ನು ಕೈಗೂಡಿಸಿಕೊಳ್ಳಬಹುದು. ಇದು ನಮಗೆ ಒಂಥರ ಪ್ರೊಟೆಕ್ಷನ್ ಇದ್ದ ಹಾಗೆ. ನಮ್ಮ ಸುತ್ತಲೂ ಒಂದು ಪ್ರೊಟೆಕ್ಟಿವ್ ಭಾವನೆ, ನಮ್ಮ ಸಂಸ್ಕಾರ ನಮ್ಮ ಜೊತೆ ಇದೆ ಎಂಬುವಂತಹ ಭಾವನೆ ಮೂಡಿಸುವಂಥದ್ದು. ಇದುವೇ ನಮ್ಮ ಸಂಸ್ಕಾರ. ಅದಕ್ಕಾಗಿ ನಮ್ಮ ಸಂಸ್ಕೃತಿಗೆ ಬೆಲೆ ಕೊಡಿ, ನಮ್ಮ ಸಂಸ್ಕಾರವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದೆ ಹೋಗಿ ಎನ್ನುತ್ತಾ ನಿಮಗೆಲ್ಲರಿಗೂ ಈ ಒಂದು ಸಣ್ಣ ವಿಷಯವನ್ನು ತಿಳಿಸಿಕೊಡುತ್ತಿದ್ದೇನೆ. ಈ ನಮ್ಮ ಸಂಸ್ಕಾರವನ್ನು ಮರಿಬೇಡಿ ದಯವಿಟ್ಟು. ಇದರಿಂದ ನಿಮಗೂ ಗೌರವ ಹೆಚ್ಚು, ನಮಗೂ ಗೌರವ ಹೆಚ್ಚು, ನಮ್ಮ ಖ್ಯಾತಿ ಹಾಗೆ ನಮ್ಮ ಮುಂದೆ ಇರುವ ಹಿರಿಯರು ಬಂಧು ಬಳಗದವರಿಗೂ ಗೌರವ ಖ್ಯಾತಿ ತಂದು ಕೊಡುವಂತಹ ಈ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿಯಲ್ಲಿ ಇರುವಂತಹ ಈ ನಮ್ಮ ನಮಸ್ಕಾರ, ಬನ್ನಿ, ನಮಸ್ತೆ, ನಿಮಗೆ ಸ್ವಾಗತ ಎನ್ನುವಂತಹ ನಮ್ಮ ಪದ್ಧತಿ ಇದು. ಇದರಿಂದ ನಮ್ಮ ಬಾಂಧವ್ಯ ಇನ್ನಷ್ಟು ಬಲಿಷ್ಠವಾಗುವಂಥದ್ದು ಈ ನಮ್ಮ ಪದ್ಧತಿಯಿಂದ. ಆಗ ಹಿರಿಯರೆಲ್ಲ ನಮ್ಮ ಹಿಂದಿನ ಕಾಲದಲ್ಲಿ ಇದನ್ನೆಲ್ಲ ಪಾಲಿಸ್ತಿದ್ರು. ಇದರ ಜೊತೆಗೆ ಅವರು ನಡೆದುಕೊಂಡು ಹೋಗ್ತಿದ್ರು. ಯಾರೇ ಮನೆಯಲ್ಲಿ ಹಿರಿಯರು ಅಥವಾ ಬಂಧು ಬಳಗದವರು ದೊಡ್ಡವರು ಬಂದರೆ ಅವರಿಗೆ ನಮಸ್ಕಾರ ಎಂಬ ಕೈ ಜೋಡಿಸಿ ಆ ಆಧಾರದ ಭಾವನೆಯಿಂದ ಅವರಿಗೆ ಮನೆಯಲ್ಲಿ ಸ್ವಾಗತಿಸುವಂಥದ್ದು. ಹಾಗೆ ಹಿರಿಯರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವಂಥದ್ದು. ಇದು ನಮ್ಮ ಒಂದು ಪದ್ಧತಿಯ ಅದ್ಭುತವಾದ ವಿಷಯ. ಇದೇ ನಮ್ಮ ಗೌರವವನ್ನು ಹೆಚ್ಚು ಮಾಡುವಂಥದ್ದು. ನಮಗೆ ಅತ್ಯಂತ ದೊಡ್ಡ ಆಸ್ತಿ ಅಂದರೆ ಈ ಕ್ಷಣ, ಈಗ ನಾವು ಇರುವಂಥದ್ದು. ಇದು ನಾವು ಎಷ್ಟೇ ಕೋಟಿ ಕೊಟ್ಟರೂ ಮರಳಿ ಬರುವಂಥದ್ದಲ್ಲ. ಅದಕ್ಕಾಗಿ ನಾವು ಇರುವಂತಹ ಪ್ರತಿಯೊಂದು ಕ್ಷಣವನ್ನು ಅದ್ಭುತವಾಗಿ ಜೀವಿಸುವಂಥದ್ದು, ಹಾಗೆ ಬದುಕಿಕೊಂಡು ಹೋಗುವಂಥದ್ದು. ನಮ್ಮ ಈ ಜೀವನ ಆದರ್ಶಯುತವಾಗಿ ಮುಂದೆ ನಡೀತಾ ಇರಬೇಕು, ನುಗ್ತಾ ಇರಬೇಕು. ಹೀಗೆ ನಮ್ಮ ಸಂಸ್ಕಾರವನ್ನು ನಮ್ಮ ಜೊತೆಗೆ ಬೆಳೆಸಿಕೊಂಡು ಉಳಿಸಿಕೊಂಡು ಬಳಸಿಕೊಂಡು ಹೋಗೋಣ ಹೀಗೆನ್ನುತ್ತಾ ನನ್ನ ಈ ಸಣ್ಣ ಮಾತುಗಳನ್ನು ನಿಮ್ಮಲ್ಲಿ ಅಳವಡಿಸಿಕೊಂಡು ದಯವಿಟ್ಟು ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಮರಿಬೇಡಿ. ಇದನ್ನು ಆಚರಿಸಿಕೊಂಡು ಮುನ್ನುಗ್ಗಿ ಹಾಗೂ ನಮ್ಮ ಇತರರ ಖ್ಯಾತಿ ಗೌರವವನ್ನು ಹೆಚ್ಚು ಮಾಡುತ್ತಾ ಮುನ್ನುಗ್ಗಿ ಅಂತ ಹೇಳುತ್ತಿದ್ದೇನೆ. ಈಗ ನಾನು ಮಾಡುತ್ತಿರುವಂತಹ ಈ ವಿಡಿಯೋಗಳು ನಾನು ಯಾವುದೇ VN ಕ್ರೈನ್ ಮಾಸ್ಟರ್ ಅದರಲ್ಲೆಲ್ಲ ನಾನು ಯಾವುದೇ ಎಡಿಟಿಂಗ್ ಇಲ್ಲ. ಈಗ ಡೈರೆಕ್ಟ್ ಹೇಗೆ ವಿಡಿಯೋ ಮಾಡುತ್ತಿದ್ದೇನೋ ಅದನ್ನೇ ಅಪ್ಲೋಡ್ ಮಾಡುವಂಥದ್ದು. ಅದಕ್ಕಾಗಿ ವಿಡಿಯೋಗಳಲ್ಲಿ ಸ್ವಲ್ಪ ಏರುಪೇರು ಆಗಬಹುದು. ದಯವಿಟ್ಟು ಇದನ್ನು
ನೀವು ಹೆಚ್ಚು ತಲೆಗೆ ಹಾಕಬೇಡಿ. ಇದರಲ್ಲಿರುವ ವಿಚಾರತ್ವವನ್ನು ತಿಳಿದುಕೊಳ್ಳಿ. ಇದರಲ್ಲೇನಾದರೂ ತಪ್ಪಾಗಿದ್ದರೆ ನಮಗೆ ತಿಳಿಸಿ. ನಾವು ಖಂಡಿತವಾಗಲೂ ಅದರ ಬಗ್ಗೆ ಜಾಗರೂಕರಾಗಿ ನಿಮಗೆ ಇನ್ನಷ್ಟು ವಿಷಯಗಳನ್ನು ತಿಳಿಸುವ ಪ್ರಯತ್ನ ಮಾಡುತ್ತೇವೆ. ಧನ್ಯವಾದಗಳು ಆತ್ಮೀಯರೇ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು.